ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ದಂಧೋ ಭಾವನೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾರಲ್ಲಿ ದಂಧೋ ಭಾವನೆ ಇಲ್ಲ ಅವನು ಯಾವಾಗಲೂ ಹಸನ್ಮುಖಿಯಾಗಿರ್ತಾನೆ, ಯಾವಾಗಲೂ ನಗ್ನಾಗ್ತಾ ಇರ್ತಾನೆ, ಒಂದೇ ಥರ ಇರ್ತಾನೆ. ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಲ್ಮಶಗಳಿರೋದಿಲ್ಲ. ಈ ಒಂದೇ ರೀತಿ ಇರತಕ್ಕಂತಹ ವ್ಯಕ್ತಿತ್ವಕ್ಕೂ ದಂಧೋ ಭಾವನೆಗಳಿರ್ತಕ್ಕಂಥ ವ್ಯಕ್ತಿತ್ವಗಳಿಗೂ ಬಹಳ ವ್ಯತ್ಯಾಸಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ನಮಗೆ ಹುಟ್ಟಿದ ಮಕ್ಕಳಲ್ಲೇ ನಾವು ಇದನ್ನು ನೋಡ್ತಾ ಇರ್ತೀವಿ. ಭಾಳ ಜನ ತಂದೆ ತಾಯಿಂದ್ರೆ ಹೇಳ್ತಕ್ಕಂಥದ್ದು, ನೋಡಿ ಅವನು ದೊಡ್ಡ ಮಗ ತುಂಬ ಒಳ್ಳೆಯವನು, ತುಂಬ ಸೌಮ್ಯ, ಏನು ಹೇಳ್ತೀವೋ ಅದನ್ನು ತಲೆ ಬುಗ್ಸ್ಕೊಂಡು ಕೇಳ್ತಾನೆ. ಇವನು ಇದನ್ನಲ್ವ ಮಧ್ಯದವನು, ಅವನು ಎಷ್ಟು ಒರಟ ಅಂತಂದರೆ ಈ ಕ್ಷಣ ಇದ್ದಿದ್ದು ಮನಸ್ಸು ಇನ್ನೊಂದ್ಸತೆ ಇರೋದಿಲ್ಲ. ಆ ಇನ್ನೊಬ್ಳು ಕೊನೆ ಹೇಳಿದಾಳೆ, ಯಾವಾಗಲೂ ಮುನ್ಸ್ಕೊಂಡಿರ್ತಾಳೆ, ಯಾವಾಗಲೂ ಊರು ಅಂತಿರ್ತಾಳೆ. ಇವೆಲ್ಲ ಒಂದು ಕುಟುಂಬದಲ್ಲಿ ಆ ಮಕ್ಕಳಲ್ಲಿ ಬರಬೇಕು ಅಂತಂದಾಗ ಆ ಮಕ್ಕಳಿಗೆಲ್ಲರಿಗೂ ಒಂದೇ ತಂದೆ ತಾಯಿ, ಅವರು ಹೊಟ್ಟೆಲಿ ಜನಿಸಿರ್ತಕ್ಕಂಥ ಮಕ್ಕಳಲ್ಲೇ ಈ ರೀತಿಯಾಗಿರ್ತಕ್ಕಂಥ ದಂಧೋ ಭಾವನೆ ಇರಬೇಕು ಅಂತಂದಾಗ ಇದು ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಗಮನಿಸ್ಬೇಕಿದ್ದನ್ನು. ಆದರೆ ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸಪೂರ್ವಕವಾಗಿ ಯಾಕೆ ಕೆಲಸ ಮಾಡುತ್ತೆ ಅಂತಂದಾಗ, ನಾನು ಆಗಲೇ ಹೇಳ್ದಂಗೆ 29 ಅಂತಕ್ಕಂಥ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನಿಮಗಲ್ಲಿ ಭಾಳ ಚೆನ್ನಾಗಿ ಗೊತ್ತಾಗ್ತದೆ. ಯಾರ್ಯಾರು ನಿಮ್ಮ ಕುಟುಂಬದಲ್ಲಿ 29 ಬರ್ತಾಗಿದ್ದಾರೆ, ಆ ಬರ್ತಾಗಿರ್ತಕ್ಕಂಥ ವ್ಯಕ್ತಿಗಳು ನೋಡಿದಾಗ ಒಂದು ಸರಿ ಇದ್ದಂಥ ಮನಸ್ಥಿತಿ ಇನ್ನೊಂದು ಸರಿ ಇರೋದಿಲ್ಲ. ಒಂದು ಸರಿ ಸೌಮ್ಯವಾಗಿದ್ದಂಥ ಒಂದು ಮನಸ್ಥಿತಿ ಇನ್ನೊಂದು ಸರಿ ಉಗ್ರ ಸ್ವರೂಪ ಅಂತ ಹೇಳ್ಕೊಳ್ತಕ್ಕಂಥದ್ದು ನಾವು ಭಾಳ ಸ್ಪಷ್ಟ ಗೊತ್ತಾಗ್ತದೆ. ಅದರಲ್ಲೂ ಹೆಣ್ಮಕ್ಳಂತೂ ಭಾಳ ಅದ್ಭುತವಾಗಿ ಗೋಚರ ಆಗ್ತದೆ. ಯಾಕಂದರೆ ಅವ್ರು ಏನು ಇಟ್ಕೊಳ್ಳಲ್ಲ, ಓಪನ್ ಟಾಕೀಸ್. ಆದರೆ ಈ ರೀತಿ ನಾವು ಹೇಳ್ತೀವಿ, ಇದು ನಮ್ಮನೇಲಿ ನಡೀತದೆ, ಇದು ಹುಟ್ಟಿದ ಮನೆ, ತವ್ರ ಮನೆ, ನಾವು ಹೇಗೋ ಸಹಿಸ್ಕೊಳ್ತೀವಿ. ಆದರೆ ಹೋಗಿದ ಮನೆಗೆ ಇದೇ ರೀತಿ ಮನಸ್ಥಿತಿ ಅಂತಂದರೆ ಒಡೆದು ಆಚೆಗೆ ಹಾಕ್ಬಿಡ್ತಾರೆ, ಇಲ್ಲ ಬೈದು ಆಚೆಗೆ ಹಾಕ್ಬಿಡ್ತಾರೆ. ನೀನು ಏನು ಮಾಡ್ತೀಯಾ ಅಂದರೆ ಆ ಕೋಪೋದ್ರಿಕ್ತವಾದ ಮಾತುಗಳಿದೆ, ನಾನು ಅವನು ತಟ್ಬಿಟ್ಟೆ ಬಂದುಬಿಡ್ತೀನಿ. ಯಾರಿಗೆ? ಗಂಡನಿಗೆ ತಟ್ಬಿಟ್ಟೆ ಬರ್ತೀನಿ, ಯಾರು ಎದುರು ಬರ್ತಾರೋ ಅವ್ರು ಹಾಕ್ಬಿಟ್ಟೆ ಬಂದುಬಿಡ್ತೀನಿ ಅಂತ ಹೇಳ್ತಕ್ಕಂತಹ ಮನಸ್ಥಿತಿ ಇರೋ ಹೆಣ್ಮಕ್ಳುಗಳು ಇವತ್ತು ತುಂಬ ಜನ ನಮ್ಗೆ ಸಿಗ್ತಾರೆ. ನಿಮ್ಗೆ ಅನಿಸ್ಬೋದು, ಹೌದು ಎಸ್ ಕರೆಕ್ಟ್ ನೀವು ಹೇಳ್ತಾ ಇರೋದು ಅಂತೇಳಿ. ಅಂದರೆ ಎದುರೋದಿಲ್ಲ, ಎದುರೋ ಥರ ಇರ್ತಾರೆ, ಎದುರಿಕೆ ಸ್ವಭಾವ ಇರ್ತದೆ. ಆದರೆ ಅವರ ಮನಸ್ಥಿತಿಗೆ ವಿರುದ್ಧವಾಗಿ ಏನಾದರೂ ಮಾತಾಡೋಕೆ ಹೊರಟಾಗ ಏನಾಗುತ್ತೆ, ಆ ಒಂದು ಭಾವನಾತ್ಮಕ ವಿಚಾರಗಳಲ್ಲಿ ಉಗ್ರ ಸ್ವರೂಪವನ್ನು ನೋಡ್ಬೋದಾಗ್ತದೆ. ಕಾರಣ ಏನು? ಅಲ್ಲಿಗೆ ಸೃಷ್ಟಿಯಲ್ಲಿ ಆಗಿರ್ತಕ್ಕಂತಹ 9 ಗ್ರಹಗಳ ಗುಣನಡತೆಗಳು ಅಲ್ಲಿಗೆ ಸುಳ್ಳ ಅಥವಾ ಅದು ಸರಿಯಾ, ಅಥವಾ ಇದನ್ನು ನಮ್ಮ ಕುಟುಂಬಗಳಲ್ಲೇ ನಾವು ನೋಡ್ತೀವಲ್ವಾ ಅಂತಕ್ಕಂಥದ್ದು ನೀವು ಒಂದು ಸರಿ ಯೋಚನೆ ಮಾಡಿದ್ರೆ ಭಾಳ ಸ್ಪಷ್ಟ ಗೊತ್ತಾಗ್ತದೆ ವೀಕ್ಷಕರೇ. ಆದರೆ ಕೆಲವೊಂದು ದ್ವಿಗುಣ ಸಂಖ್ಯೆಗಳಲ್ಲಿ ಜನನ ಆದಾಗ, ಈಗ ಎಕ್ಸಾಂಪಲ್ 29, ಇವತ್ತೇನು 29, ಇದು ದ್ವಿಸ್ವಭಾವ ಸಂಖ್ಯೆಗಳು ಅಂತ ಹೇಳ್ತೀವಿ. ಅಂದರೆ ಈ 1 ಮತ್ತು 2 ಈ ಕಾಂಬಿನೇಷನ್ಸ್ ಏನಿದೆ, ಅಲ್ಲಿಗೆ ಆ 29ರ ಕಾಂಬಿನೇಷನಲ್ಲಿ ವಿಶೇಷವಾಗಿ ನಮಗೆ ದಂಧೋ ಭಾವನೆಗಳನ್ನು ನಾವು ಕಾಣ್ತೀವಿ. ಇದನ್ನು ನೀವು ಚೆಕ್ ಮಾಡ್ಕೋಬೋದು. ಹಾಗೆ ವಿಶೇಷವಾಗಿ ಈ 19 ಅಂತಕ್ಕಂಥ ಒಂದು ಭಾಗದಲ್ಲಿ ನಾವು ಚೆನ್ನಾಗಿ ಚೆಕ್ ಮಾಡ್ಕೋಬೋದು. ಅಲ್ಲಿ 1 and 9 ಕಾಂಬಿನೇಷನ್, ಸೂರ್ಯ ಮತ್ತು ಮಂಗಳ. ಅದಾದಮೇಲೆ 28 ಅಂತಕ್ಕಂಥ ಕಾಂಬಿನೇಷನ್ ನೋಡ್ಬೋದು, ಚಂದ್ರ ಮತ್ತು ಶನಿ. ಚಂದ್ರ ಶನಿ ಅಂದರೆ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತೀವಿ, ಮಾನಸಿಕ ವಿಕಾರತೆ, ಮಾನಸಿಕ ಚಿಂತೆಗಳು ಅಂತ ಹೇಳ್ತೀನಿ ನಾನು. ಯಾಕಂದರೆ ಅವ್ರು ಏನೇ ಮಾಡಿದ್ರು ಬಾಯಿ ಬಿಟ್ಟು ಮಾತಾಡಲ್ಲ, ಒಂದ್ಸರಿ ಅಂತಾರೆ ಅಷ್ಟೇ. ಅದಾದಮೇಲೆ ಒಳಗಡೆ ಕಲೆಕ್ಷನ್ ಮಾಡ್ತೀನಿ, ನೀವೇನೇ ಮಾಡಿದ್ರು ಕೂಡ ಅವ್ರು ಬಾಯಿ ಬಿಡಲ್ಲ. ಈ ರೀತಿ 1-2 ಸಂಖ್ಯೆಗಳು ಅಂದರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಗಳ ಸಂಖ್ಯೆಗಳು ಸೇರ್ಕೊಂಡಾಗ ಆ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಆ 2 ಗ್ರಹಗಳ ಒಂದು ಪ್ರಭಾವ ಇರುತ್ತೆ ಅಂತಂದರೆ ನೀವು ಇದನ್ನು ಸಂಶೋಧನೆ ಮಾಡ್ಕೊಂಡಾಗ ಗೊತ್ತಾಗ್ತದೆ, ಎಸ್ ನೀವು ಹೇಳ್ತಾ ಇರೋದು ಕರೆಕ್ಟು ಅಂತೇಳಿ. ಎಲ್ಲ ಗ್ರಹಗಳು ಸಿಗುತ್ತೆ ನಿಮಗೆ. 1ನೇ ನಂಬರ್ ತೊಗೊಂಡಾಗ 19, 28 ಸಿಗುತ್ತೆ, 2ನೇ ನಂಬರ್ ತೊಗೊಂಡಾಗ 29 ಸಿಗುತ್ತೆ, 3ನೇ ನಂಬರ್ ತೊಗೊಂಡಾಗೂ ಸಿಗುತ್ತೆ ನಿಮಗೆ. ಅಲ್ಲಿ ಇವೆಲ್ಲ ಲೆಕ್ಕಾಚಾರಗಳು ನಮಗೆ ಭಾಳ ವಿಶೇಷವಾಗಿ ಕಾಣ್ತಕ್ಕಂಥದ್ದು. ನಾವು ಅಧ್ಯಯನಶೀಲರಾದಾಗ ಮಾತ್ರ ನಮ್ಗೆ ಗೊತ್ತಾಗ್ತಕ್ಕಂಥದ್ದು, ಹೌದು ನೀವು ಹೇಳಿದ್ದು ಕರೆಕ್ಟು, ಒಬ್ಬ ಮಕ್ಕಳಿಂದ ಒಬ್ಬಳಿಗೆ ಇದಾಗುತ್ತಂತ. ಕೆಲವರು ತುಂಬ ಮಾತು ಕೇಳುವಂಥ ಮಕ್ಕಳುಗಳನ್ನ ಜಾಸ್ತಿ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತಾರೆ. ಇವನು ನನಗೆ ಅನುರೂಪವಾಗಿದ್ದಾನೆ, ಇವನು ನನಗೆ ಬಹಳ ಸಹಕಾರಿಯಾಗಿದ್ದಾನೆ, ಇವನು ನನ್ನ ನೋಡ್ಕೊಳ್ತಾನೆ ಮುಂದೆ ಅಂತ. ಅಲ್ಲಿಗೆ ಉಗ್ರ ಸ್ವರೂಪ, ಕೋಪ ಮಾಡ್ಕೊಳ್ತಕ್ಕಂಥ, ಹಠ ಮಾಡ್ತಕ್ಕಂಥ ಮಕ್ಕಳುಗಳನ್ನು ದೂರ ತಳ್ಳಿಬಿಟ್ಟಿರ್ತಾರೆ. ಈ ತಪ್ಪನ್ನು ಯಾವತ್ತೂ ಯಾರು ಮಾಡಬಾರ್ದು. ಅವರೆಲ್ಲ ಒಂದೇ, ಎಲ್ಲ ಮಕ್ಕಳುಗಳು ತಂದೆಗೆ ಒಂದೇ, ಆ ಭಾವನೆಯಿಂದ ನೋಡಬೇಕು. ಮಾನಸಿಕವಾಗಿ ಇರತಕ್ಕಂತಹ ಈ ದ್ವಂದ್ವ ನೀತಿಗಳು ಬರೀ ಮನೆಯಲ್ಲಷ್ಟೇ ಪ್ರಭಾವಿತ ಕೆಲಸ ಮಾಡೋದಿಲ್ಲ, ವ್ಯಕ್ತಿಗತವಾಗೂ ಕೆಲಸ ಮಾಡ್ತೇವೆ ಅನ್ನೋದಕ್ಕೆ ನಮ್ಮಲ್ಲಿ ಭಾಳಷ್ಟು ಉದಾಹರಣೆಗಳಿದ್ದಾವೆ. ಇವತ್ತು ಬೆಳಗ್ಗೆ ಒಂದು ಹಸನ್ಮುಖಿಯಾಗಿ ಸಂತೋಷವಾಗಿ ಮನೇಲಿ ಮಾತಾಡಿಸ್ಕೊಂಡು ಹೊರಗಡೆ ಹೋಗ್ತಕ್ಕಂಥ ವ್ಯಕ್ತಿ ಆಫೀಸ್ಗೆ ಹೋಗ್ತಕ್ಕಂಥ ಬದಲಾವಣೆ ಆಗ್ತಾನೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಏನು ಆಫೀಸ್ಗೆ ಯಾವಾಗಲೂ ಮುಖ ಗಂಟಿಕ್ಕೊಂಡು ಉರು ಅಂತ ಬರ್ತೀಯ, ಸ್ವಲ್ಪ ನಗ್ನಗ್ತಾ ಬರಬಾರ್ದು ಅಂತ ಭಾಳ ಜನ ಕೇಳ್ತಾರೆ.
ಆದರೆ ಏನೋ ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಹಾಕಿಲ್ಲ, ಅವ್ರು ಬೇಕಾಗಿರ್ತಕ್ಕಂಥದ್ದು ಅಥವಾ ಬೇಡಬೇಕಾಗಿರ್ತಕ್ಕಂಥದ್ದು, ಅಥವಾ ಬಾಸಿಂದನೋ ಅಥವಾ ಯಾವುದೋ ಒಂದು ಸೆಂಟರ್ ಬರಬೇಕು ಒಂದು ಫೋನ್ ಕರೆನೋ, ಅಥವಾ ಇನ್ಯಾರು ಸಾಲ ಕೊಟ್ಟಿರೋನೋ, ಅಥವಾ ಇನ್ಯಾವುದೋ ಒಂದು ಕೆಲಸ ಮಾಡಿಕೊಡೋನೋ, ಅಥವಾ ಯಾವುದೋ ಒಂದು ಸರ್ಕಾರಿ ಅಧಿಕಾರಿನೋ, ಅಥವಾ ಫೈನಾನ್ಷಿಯಲ್ ವಿಚಾರಗಳು, ಅಥವಾ ವೆಹಿಕಲ್ ಸಂಬಂಧ ವಿಚಾರಗಳು, ಯಾವುದೋ ಒಂದು ಮಾನಸ್ಥಿತಿ ಮೇಲೆ ಪ್ರಭಾವಿತ ಕೆಲಸ ಮಾಡಿದಾಗ ಇಮಿಡಿಯೇಟಾಗಿ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ ತಮ್ಮ ಮನಸ್ಥಿತಿಯನ್ನು. ಅಂದ್ರೇನು, ಮನೆಯಿಂದ ಹೊರಟಂತಹ ಆ ಮನಸ್ಥಿತಿಯನ್ನು ಹೊರಗಡೆ ಹೋಗ್ತಿದ್ದೋ ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಏನೇನೋ ನಡೆದಿರ್ತದೋ ಘಟನೆಗಳು, ಆ ಘಟನೆಗಳನ್ನು ಒಂದು ಸೌಮ್ಯ ರೀತಿ ತಗೊಂಡು ಪರಿಹಾರ ಮಾಡ್ಕೊಳ್ದೆ, ಅವ್ನು ಹಿಂಗೆ ಫೋನ್ ಮಾಡಿದ, ಇವ್ನು ಹಿಂಗೆ ಕೇಳಿಬಿಟ್ಟ, ಅವ್ನು ಬಾಸ್ ಹಿಂಗೆ ಬರಬೇಕಂತೆ, ನಾನು ಅದು ಮಾಡಿಲ್ವಂತೆ, ಇದು ಮಾಡಿಲ್ವಂತೆ, ಅದು ಕೆಲಸ ಆಗಲಿಲ್ಲ, ಇದು ಕೆಲಸ ಆಗಲಿಲ್ಲ, ನಾನು ಏನು ಮಾಡೋಣ, ಈ ಥರ ಒಂದು ಎಮೋಷನಲ್ನ ಒಂದು ಟೆನ್ಷನ್ ತೊಗೊಳ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ತುಂಬ ಜನ ಇದ್ದಾರೆ. ಅದಕ್ಕೆ ಆಫೀಸ್ಗಳಿಗೆ ಹೋದ ತಕ್ಷಣ ಅಲ್ಲಿ ಸರಿಯಾದಂಥ ಒಂದು ವಾತಾವರಣ ಕಲ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಲ್ಲಿ. ಯಾಕಂದರೆ ಅವ್ರು ಯಾವಾಗಲೂ ಕೂಡ ಯಾವುದೋ ವಿಚಾರ ತೊಗೊಂಬಂದು ಆಫೀಸ್ಗೆ ಹಾಕೋದು, ಆಫೀಸ್ ವಿಚಾರ ತೊಗೊಂಬಂದು ಮನೆಗೆ ಹಾಕೋದು. ಇವತ್ತು ಮನೆಯಿಂದ ಆಫೀಸಿಂದ ಮನೆಗೆ ಬರ್ತಕ್ಕಂಥದ್ದು ಕೂಡ ಜನ ಎಷ್ಟೋ ಹೇಳ್ತಾರೆ, ಬೆಳಗ್ಗೆ ಚೆನ್ನಾಗಿರ್ತಾರೆ ನನ್ನ ಗಂಡ, ಆಫೀಸಿಂದ ಬರ್ತಿದ್ದಂಗೆ ಅದು ಏನು ದೇವ ಮೆಟ್ಕೊಂಡಿರ್ತದೆ ಗೊತ್ತಿಲ್ಲ, ಏನು ಆಫೀಸ್ ಟೆನ್ಷನ್ ಎಲ್ಲ ತೊಗೊಂಬಂದು ನಮ್ಮ ಮೇಲೆ ಹಾಕ್ಬಿಡ್ತಾರೆ, ಹಾಗೆ ಹೀಗೆ ಅಂತ ಭಾಳ ಜನ ಮಾತಾಡ್ತಾರೆ. ಇದು ನಾವು ಅಂದ್ಕೊಳ್ತೀವಿ, ಹೌದು ನಾನು ಆಫೀಸ್ ವಿಚಾರ ತೊಗೊಂಬಂದು ಮನೆಗೆ ಹಾಕಬಾರ್ದು, ಅಥವಾ ಮನೆ ಟೆನ್ಷನ್ ತೊಗೊಂಬಂದು ಆಫೀಸ್ಗೆ ಹಾಕಬಾರ್ದು ನಾವು ಅನ್ಕೊಂತೀವಿ. ಆದರೆ ಯಾರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗತ್ತಿದೆ ಹೇಳಿ ನೋಡೋಣ? ಕಂಟ್ರೋಲ್ ಮಾಡೋಕ್ಕಾಗ್ತದೆ ನಿಮ್ಮ ಕೈನಲ್ಲಿ? ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಗಳಿಗೆ ಇದ್ದಂತಹ ಒಂದು ಮನಸ್ಥಿತಿ ಇನ್ನೊಂದು ಗಳಿಗೆಗೆ ಇರೋದಿಲ್ಲ ಅಂತಂದಾಗ ನೀವು ಅನ್ಕೋಬೋದು, ಹೌದು ಸಾಲಗಾರ ಫೋನ್ ಮಾಡಿದ್ರೆ ಟೆನ್ಷನ್ ಮಾಡ್ಕೊಂಡು ಇನ್ನೇನಾಗುತ್ತೆ, ಗಾಡಿ ಪಂಚರ್ ಹೋಗ್ಬಿಟ್ರೆ ಟೆನ್ಷನ್ ಮಾಡಿ ಇನ್ನೇನಾಗ್ತದೆ, ಬಾಸ್ ಫೋನ್ ಮಾಡಿದ್ರೆ ಟೆನ್ಷನ್ ಇನ್ನೇನಾಗ್ತದೆ, ಅಥವಾ ಯಾವುದೋ ಕೆಲಸ ಆಗಬೇಕಾಯ್ತು ಆಗಿಲ್ಲ ಫೇಲ್ಯೂರ್ ಇನ್ನೇನಾಗುತ್ತೆ. ಹೌದು, ನೀವು ಹೇಳಿದ್ದು ಸತ್ಯ. ಆದರೆ ನೀವು ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಆಗ್ಬಿಡ್ತದಾ? ನೀವು ಟೆನ್ಷನ್ ಮಾಡಿದ ಗಾಡಿ ಪಂಚರ್ ಹಂಗೆ ಸ್ಟ್ರೈಟ್ ಆಗ್ಬಿಟ್ಟು ಕರೆಕ್ಟ್ ಆಗ್ಬಿಡ್ತದಾ? ಅದು ನೀವು ಟೆನ್ಷನ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಬಾಸು ಬಾಬಾ ಅಂತ ಹೇಳಿ ಇಂಕ್ರಿಮೆಂಟ್ ಕೊಟ್ಬಿಡ್ತಾರಾ? ಏನೂ ಇಲ್ವಲ್ಲ. ಆದರೆ ಆ ಮನಸ್ಥಿತಿಲಿ ಆಗ್ತಕ್ಕಂತಹ ದಂದು ಭಾವನೆಯಿಂದ ಆಗ್ತಕ್ಕಂತಹ BP, ಶುಗರು, ಟೆನ್ಷನ್ಸ್ಗಳಿಂದ ಯಾಕೆ ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಮಗೇನೋ ಗೊತ್ತಿದೆಯಾ? ಇವತ್ತು ಮಾನಸಿಕ ಸ್ಥಿತಿಯಿಂದನೇ ಚಿಂತೆಗಳನ್ನ ಮಾಡಿಕೊಂಡು ಎಷ್ಟೋ ಆರೋಗ್ಯ ತೊಂದರೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಾವಿವತ್ತು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಮನೆಗಳಲ್ಲಿ ನೋಡ್ತಾ ಇದ್ದೀವಿ. ನಾವು ಏನೂ ಇರಲ್ಲ, ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡದು ಮಾಡ್ಕೊಂಬಿಟ್ಟು ಟೆನ್ಷನ್ ಮಾಡ್ಕೊಂಬಿಟ್ಟ ಅಂದರೆ ಇಮಿಡಿಯೇಟಾಗಿ ಕ್ರಿಯೇಟ್ ಆಗ್ತದೆ BP. ಆಯಿತಾ? BP ಮಾಡ್ಕೊಬೇಡ್ರಿ, ಟೆನ್ಷನ್ ಮಾಡ್ಕೊಬೇಡ್ರಿ, ಕೂಲಾಗಿ ತಗೊಳ್ಳಿ ಅಂತ ಡಾಕ್ಟರ್ ಹೇಳ್ತಾನೆ. ಆದರೆ ಇವ್ರು ಯಾರು ಅದನ್ನು ಕೂಲಾಗಿ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವರೇ ಅಂತಾರೆ, ಇಲ್ಲ ನನಗೇನು ಇದಕ್ಕಿದ್ದಂಗೆ ಒಂಥರ ಎಮೋಷನಲ್ ಆಗಿಬಿಡ್ತದೆ, ಇದಕ್ಕಿದ್ದಂಗೆ ಟೆನ್ಷನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ರ ಒಳಗಡೆ ಯಾವುದೋ ಗ್ರಹಗಳು ಕೆಲಸ ಮಾಡ್ತಿದ್ದೇವೆ ಅಂತ ಅರ್ಥ. ಅಲ್ಲಿಗೆ ಪಂಚಭೂತಗಳು ಯಾವಾಗಲೂ ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬರ ಪರಿಸರ, ವಾತಾವರಣ, ಮನಸ್ಥಿತಿ, ಅದು ದೈಹಿಕ ಸ್ಥಿತಿ ಆಗಿರ್ಬೋದು, ಮಾನಸಿಕ ಸ್ಥಿತಿ ಆಗಿರ್ಬೋದು, ಎಲ್ಲದರ ಮೇಲೂ ಹೇಗೆ ಪರಿಣಾಮವನ್ನು ಬೀರ್ತಿರ್ತದೋ ಆ ಪಂಚಭೂತಗಳ ಒಂದು ಶಕ್ತಿಯನ್ನು ಹಂಚ್ಕೊಂಡಿರ್ತಕ್ಕಂತಹ ನವಗ್ರಹಗಳಲ್ಲೂ ಕೂಡ ಈ ಭಿನ್ನಾಭಿಪ್ರಾಯ ಇರತಕ್ಕಂಥ ಭಾವನೆಗಳಿರೋದ್ರಿಂದ ಯಾರು ಈ ಭಾವನೆಗಳಲ್ಲಿ ಹುಟ್ಟಿರ್ತಾರೋ ಅವ್ರ ಮೇಲೆ ಖಂಡಿತ ಪರಿಣಾಮ ಇದ್ದೇ ಇರ್ತದೆ. ಅಂದರೆ ವಾತಾವರಣದಲ್ಲಿ ಆಗ್ತಕ್ಕಂತಹ ಈ ಬದಲಾವಣೆಗಳು ನಮ್ಮ ಮಾನಸಿಕತೆಯನ್ನು ಹೇಗೆ ಕಂಟ್ರೋಲ್ ಮಾಡ್ತವೆ ಅಂತಕ್ಕದಕ್ಕೆ ಈ ನವಗ್ರಹಗಳೇ ಪ್ರತ್ಯಕ್ಷ ಸಾಕ್ಷಿ. ಇದು ಯಾರ ಕಣ್ಣು ಗೋಚರ ಆಗೋದಿಲ್ಲ, ಅನುಭವ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಯಾರಿಗೂ ಗೋಚರ ಆಗಲ್ಲ, ಅನುಭವ ಆಗ್ತದೆ. ಆಗಿದ್ದಾಗ ಇವತ್ತು ಎಷ್ಟೋ ಜನ ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲ ನಾವು ಒಂದೇ ಥರ ಇದ್ದರೆ ಚೆನ್ನಾಗಿರ್ತಿತ್ತಲ್ವಾ? ಯಾಕಂದರೆ ಎಷ್ಟೋ ಜನ ಗಂಡದನ್ನು ಮಾತಾಡ್ಸೋದಕ್ಕೆ ಕಷ್ಟ, ಎಷ್ಟೋ ಅಮ್ಮಂದಿರು ಮಕ್ಕಳು ಮಾತಾಡ್ಸೋದಕ್ಕೆ ಕಷ್ಟ, ಯಾವಾಗ ಅವ್ನು ಎಗರಿ ಬಿದ್ದುಬಿಡ್ತಾನೆ ಅನ್ನೋದಕ್ಕೆ ಅಂತ ಅವ್ರಿಗೊಂದು ಭಾವನೆ ಇರ್ತದೆ, ಭಯ ಇರ್ತದೆ. ಇವತ್ತು ಎಷ್ಟೋ ತಂದೆ ಥರ ಮಕ್ಕಳು ಎದುರ್ಕೊಂಡು ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಉದ್ಯೋಗಿಗಳು ಬಾಸ್ಗೆ ಎದುರ್ಕೊಂಡು ಬದುಕ್ತಾ ಇದ್ದಾರೆ. ಎಷ್ಟೋ ಜನ ಒಂದು ಕೆಲಸ ಮಾಡ್ಕೋಬೇಕು ಅಂದಾಗ ಅವ್ನು ಏನು ಅಂದ್ಬಿಡ್ತಾನೋ, ಏನು ಮಾಡ್ಬಿಡ್ತಾನೋ, ಅವ್ನು ಸರಿ ಇಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಬದುಕ್ತಾ ಇರ್ತಾರೆ. ಅಂದರೆ ನಾವು ಎಲ್ಲದರಲ್ಲೂ ಕೂಡ ನಾವು ಏನು ನಿರೀಕ್ಷೆ ಮಾಡ್ತೀವಿ, ಕುಟುಂಬದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ಕೆಲಸ ಮಾಡ್ಕೊಂಬರ್ತಕ್ಕಂಥ ಒಂದು ಸಂದರ್ಭದಲ್ಲಾಗಿರ್ಬೋದು, ಎಲ್ಲವೂ ಸುಲಲಿತವಾಗಿ ಆಗಬೇಕು ಅಂತಂದಾಗ ನಮ್ಮ ಮನಸ್ಥಿತಿಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ಎಲ್ಲರೂ ಆಸೆ ಪಡೋದನ್ನೇ. ಎಸ್, ಕರೆಕ್ಟ್, ನೀವು ಹೇಳ್ದಂಗೆ ಕರೆಕ್ಟು. ನನ್ನ ಗಂಡ ಒಂದೇ ಥರ ಇರಬೇಕು, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅವ್ನು ಎಲ್ಗಾನ ಹೋಗಲಿ ಎಲ್ಗಾನ ಬರಲಿ ಒಂದೇ ಥರ ಇರಬೇಕು ನಮ್ಮ ಹತ್ರ ಆಸೆ ಪಡ್ತಾರೆ. ಗಂಡಂದಿರು ಯೋಚನೆ ಮಾಡ್ತಾನೆ, ನನ್ನ ಹೆಂಡತಿ ಯಾವಾಗ ಗುರ್ರು ಅಂತ ಹೇಳಬೇಕಾಗಲ್ಲ, ಯಾವಾಗಲೂ ಮುನ್ಸ್ಕೊಂಡಿರ್ತಾಳೆ, ಯಾವಾಗ ಕೂತ್ಕೊಂಡಿರ್ತಾಳೆ, ಏನಾದರೂ ಒಂದು ಕೊಡಿಸ್ತೀನಿ ಅಂತ ಕೊಡಿಸ್ಲಿಲ್ಲ ಇದೇ ನಾವು ಇದ್ರಲ್ಲಿರ್ತಾಳೆ ಹೊರತು ಆಯಿತು ಕೊಡಿಸ್ತಾರೆ ಬಿಡೋದು ನನ್ನ ಗಂಡ ಅನ್ನೋ ನಂಬಿಕೆನೇ ಇಲ್ಲ ನನ್ನ ಮೇಲೆ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಎಷ್ಟೋ ಜನ ಗಂಡಂದಿರು ಮಾತಾಡ್ತಾರೆ. ಅದಕ್ಕೆ ಮಕ್ಕಳು ಅಷ್ಟೇ, ಯಾವಾಗ ಹೇಗೆ ಬದಲಾವಣೆ ಆಗ್ತಾರೆ, ಹೇಗೆ ಬದಲಾವಣೆ ಆಗ್ತಾರೆ ಅಂತ ತಾಯಿಗೂ ತಂದೆ ತಾರು ಕೂಡ ಎದುರ್ಕೊಂಡು ನಡುತ್ತಾ ಇರ್ತಾರೆ. ಅಂಥ ಒಂದು ವಾತಾವರಣ ಇವತ್ತು ಬಂದ್ಬಿಟ್ಟಿದೆ ನಮಗೆ. ಅದರಿಂದ
ಇವತ್ತು ಗ್ರಹಗಳ ಆಧಾರದ ಮೇಲೆ ಹೇಳ್ತಕ್ಕಂಥ ವಿಚಾರಗಳು ತಿಳ್ಕೊಂಡಾಗ ನಾವೆಲ್ಲ ಒಂದು ತಿಳ್ಕೋಬೇಕು, ಹೌದು ನಮ್ದಂಥದ್ದು ಏನೂ ಇಲ್ಲ ಈ ಪ್ರಪಂಚದಲ್ಲಿ. ನಮ್ಮನ್ನೆಲ್ಲ ಆಳ್ತಿರ್ತಕ್ಕಂಥ ಗ್ರಹಗಳ ಪ್ರಭಾವದಲ್ಲಿ ನಾವಿದ್ದೀವಿ. ನಾವು ವಾಸ ಮಾಡ್ತಕ್ಕಂಥ ವಾತಾವರಣದಲ್ಲಿ ಪಂಚಭೂತಗಳ ಪ್ರಭಾವದಲ್ಲಿ ನಾವಿದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಕಾಲ ಕಾಲಕ್ಕೆ ನಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥ ಒಂದು ಮೆಥಡನ್ನು ನಾವೇನಾದರೂ ಕಲ್ತ್ಕೊಂಡ್ಬಿಟ್ಟಿದ್ರೆ ಆ ಮೆಥಡ್ ಮುಖಾಂತರ ನಮ್ಮಲ್ಲೇ ಆಗ್ತಕ್ಕಂಥ ಅಂದರೆ ವಾತಾವರಣದಲ್ಲಿ ಅಥವಾ ಗ್ರಹಗತಿಗಳಿಂದ ಆಗ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದ್ದಿದ್ರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲೇ ಹೋಗಲಿ, ಏನೇ ಮಾಡಲಿ, ಎಂಥದ್ದೇ ಮಾಡಲಿ ಆರಾಮಾಗಿರ್ಬೋದಾಗಿತ್ತಲ್ಲ ಅಂತೇಳಿ ಇವತ್ತು ಭಾಳ ಜನ ಯೋಚನೆ ಮಾಡ್ತಾರೆ. ಆದರೆ ಉತ್ತರ ಎಲ್ಲಿದೆ? ಉತ್ತರ ಯಾರು ಹೇಳ್ಕೊಟ್ಟಿದ್ದಾರೆ ನಿಮಗೆ? ಈ ಸಬ್ಜೆಕ್ಟ್ ಯಾರು ಹೇಳಿದ್ದಾರೆ ಹೇಳಿ ನೋಡೋಣ. ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ಅದಕ್ಕೆ ಯಾರನ್ನು ಬೈಕೋಬೇಡಿ ವೈಯಕ್ತಿಕವಾಗಿ, ಯಾರನ್ನು ಆಡ್ಕೊಳಕ್ಕೆ ಹೋಗ್ಬೇಡಿ ವೈಯಕ್ತಿಕವಾಗಿ. ಒಂದು ಮನಸ್ಥಿತಿ ಮಟ್ಟವನ್ನು ಸರಿಪಡಿಸ್ಕೊಳ್ತಕ್ಕಂಥ ಹಲವಾರು ವಿಚಾರಗಳಿದ್ದಾವೆ. ಅಂದರೆ ನೀವು ಹೇಳೋದೇನೆಂದರೆ ಇದಕ್ಕೆ ಪರಿಹಾರ ಇದೆ ಅಂದರೆ ಖಂಡಿತ ಪರಿಹಾರ ಇದೆ. ಯಾಕಂದರೆ ಪರಿಹಾರ ಇದ್ದರೆ ಪ್ರಪಂಚ ಯಾವುದಿಲ್ಲ. ನಾವು ಮೊದಲು ಕಾರಣಗಳನ್ನ ಹುಡ್ಕೋಬೇಕು ಅಷ್ಟೇ. ನಾವು ವೈಯಕ್ತಿಕವಾಗಿ ಅವ್ನು ಸರಿಯಿಲ್ಲ, ಅವಳು ಸರಿಯಿಲ್ಲ, ಅವ್ನು ಸರಿಯಿಲ್ಲ, ಇವ್ನು ಸರಿಯಿಲ್ಲ ಅಂತ ಕೂತ್ಕೊಂಡ್ರೆ ಅದರಷ್ಟು ಕೆಟ್ಟ ಒಂದು ವಾತಾವರಣ ಪ್ರಪಂಚ ಬೇರೆ ಯಾವುದೂ ಇರೋದಿಲ್ಲ. ಆದರೆ ಆ ಕೆಟ್ಟ ವಾತಾವರಣ ನಮ್ದಲ್ಲ, ಬೇರೆ ಎಲ್ಲಿಂದನೋ ಉತ್ಪನ್ನ ಆಗ್ತಿದೆ. ಅದು ನಮ್ಮ ಗ್ರಾಚಾರಗಳಿಂದ ಉತ್ಪನ್ನ ಆಗ್ತಿದೆ, ನಮ್ಮ ವಾತಾವರಣದ ಉತ್ಪನ್ನ ಆಗ್ತಿದೆ. ಇದಕ್ಕೆ ನಾವ್ಯಾರು ಹೊಣೆ ಅಲ್ಲ ಅಂತಕ್ಕಂಥದ್ದು ಮನಸ್ಥಿತಿ ನೀವು ತೊಗೊಂಡ್ಬಿಟ್ಟು ಅಂದಾಗ ಇದಕ್ಕೆ ಖಂಡಿತವಾಗಿ ಈ ಪರಿಹಾರ ಇದ್ದೇ ಇರ್ತದೆ. ಏನಂತಂದರೆ ಅದು ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಮನಸ್ಥಿತಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ರೀತಿ ಮನಸ್ಥಿತಿ ಇರ್ತಕ್ಕಂಥಕ್ಕೆ ಏನು ಮಾಡಬೇಕು? ನಮ್ಮ ನಡವಳಿಕೆಗಳಲ್ಲಿ ಆಗ್ತಕ್ಕಂತಹ ಈ ದ್ವಂದ್ವ ಭಾವನೆಗಳಲ್ಲಿ ಒಂದಷ್ಟು ಅತಿರೇಕ, ಒಂದಷ್ಟು ಉತ್ಸಾಹ, ಉಲ್ಲಾಸ ಕೆಲವ್ರಿಗೆ ಆಗ್ಬರುತ್ತೆ, ಕೆಲವ್ರಿಗೆ ಆಗ್ಬರೋದಿಲ್ಲ. ಕೆಲವೊಂದು ವಿಚಾರಗಳು ತೊಗೊಂಡಾಗ ನಾನು ಆಗಲಿದೆ ಪರಿಸರದೂ ಕೂಡ ನಮಗೆ ತೊಂದರೆ ಆಗ್ತದೆ ಅಂತೇಳಿ. ಯಾವುದು ಪರಿಸರದ ವಿಚಾರ? ಯಾವುದು? ದೃಷ್ಟಿದೋಷ. ನಾವು ನಾರ್ಮಲಾಗಿ ಇರ್ತೀವಿ, ಯಾರಾದೊಬ್ಬರು ಕಣ್ಣು ಹಾಕ್ಬಿಟ್ಟು ಒಂದು ಸ್ವಲ್ಪ ದೃಷ್ಟಿದೋಷ ಏನೋ ಮಾಡ್ತು ಅಂದಾಗ ನಮ್ಮಲ್ಲಿ ವ್ಯಕ್ತಿತ್ವದಲ್ಲಿ ಭಾವನಾತ್ಮಕವಾದ ವಿಚಾರಗಳಲ್ಲಿ ಬದಲಾವಣೆಗಳಾಗ್ತದೆ. ಅದು ದೈಹಿಕ ಸ್ಥಿತಿನೂ ಬದಲಾವಣೆ ಆಗುತ್ತೆ, ಮಾನಸಿಕ ಸ್ಥಿತಿನೂ ಬದಲಾವಣೆ ಆಗ್ತದೆ. ಹಾಗೆಯೇ ನಾವು ವಾಸ ಮಾಡ್ತಕ್ಕಂತಹ ವಾಸಸ್ಥಾನದಲ್ಲಿ ಏನಾದರೂ ವಾಸ್ತು ದೋಷಗಳೇನಿತ್ತು ಅಂತಂದಾಗ ಆ ವಾಸ್ತು ದೋಷದಿಂದನೂ ಕೂಡ ನಮ್ಮ ಮನಸ್ಥಿತಿಗಳು ಚೇಂಜ್ ಆಗ್ತದೆ. ನಾವೆಲ್ಲ ಕರೆಕ್ಟಾಗೇ ಇದ್ದೀವಿ, ಮನೆ ಹೊರಗಡೆ ತುಂಬ ಚೆನ್ನಾಗಿರ್ತೀನಿ, ಆಫೀಸ್ನಲ್ಲಿ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ತುಂಬ ಚೆನ್ನಾಗಿರ್ತೀನಿ, ಮನೆಯೊಳಗೆ ಎಂಟ್ರಿ ಆಗಿದ ತಕ್ಷಣ ನನಗೇನೋ ಒಂದು ಸ್ವಲ್ಪ ಕಿರಿಕಿರಿ, ಟೆನ್ಷನ್ನು, ಟಾರ್ಚರ್ ಆಗುತ್ತೆ ಅಂತಕ್ಕಂಥದ್ದು ಇವತ್ತು ಎಷ್ಟೋ ಜನ ಹೇಳ್ತಕ್ಕಂಥ ವಿಚಾರ. ಅಲ್ಲಿಗೆ ಮನೆಯ ವಾಸ್ತುಲಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ ಅಂತಂದರೆ ಇದು ಕೂಡ ಒಂದು ಬಹಳ ಮುಖ್ಯವಾದ ಕಾರಣ ಆಗ್ತದೆ. ಹಾಗೆಯೇ ಕೆಲವರಿಗೆ ದೂರ ಪ್ರಯಾಣ ಹೋಗ್ತೀರ, ದೂರ ಪ್ರಯಾಣ ಹೋದಾಗ ಏನಾಗ್ತದೆ, ಅಲ್ಲಿ ಈಗ ಸ್ಟಾರ್ಟಿಂಗಲ್ಲಿ ಹೋಗೋಂಥ ಒಂದು ಮನಸ್ಥಿತಿ ಹೋಗಿ ತಲುಪೋ ಅಂಥ ಹಂತದಲ್ಲಿ ಇರೋದೇ ಇಲ್ಲ. ಮನಸ್ಥಿತಿ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲ ಸುಸ್ತಾಗ್ಬಿಟ್ಟಿರೋದು ಅಥವಾ ಟಯರ್ಡ್ ಆಗಿರೋದು, ಇನ್ನೇನೋ ಒಂದು ಆಗಿರೋದ್ರಿಂದ ಅವರು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಾದ ಮೇಲೆ ಭಾಳ ವಿಶೇಷವಾಗಿ ಈ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಈ ವಾತಾವರಣಗಳು ಕೂಡ ನಮ್ಮ ಮಾನಸಿಕತೆಯನ್ನು ಬದಲಾವಣೆಗಳು ಮಾಡ್ತದೆ. ಇದೆಲ್ಲವನ್ನು ಮೆಟ್ಟಿ ನಿಂತು ನಾವು ಒಂದೇ ರೀತಿ ಇದ್ದು ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥ ಯಕ್ಷ ಪ್ರಶ್ನೆ ನಿಮಗಿದ್ರೆ ವೆರಿ ವೆರಿ ಸಿಂಪಲ್, ವೆರಿ ಪವರ್ಫುಲ್. ಅದು ಏನಪ್ಪ ಅಂತಂದರೆ ನಮ್ಮ ಸಪ್ತ ಚಕ್ರಗಳನ್ನು ನಾವು ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು. ಸಪ್ತ ಚಕ್ರಗಳು ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರು ಕೂಡ 7 ಚಕ್ರಗಳು ನಮ್ಮ ದೇಹದಲ್ಲಿ ಇದಾವೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನು ಆಧ್ಯಾತ್ಮಿಕ ನೆಲೆ ನಿಂತ್ಕೊಂಡು ನೋಡಿಕೊಂಡಾಗ ಅಥವಾ ಯೋಗದ ನೆಲೆ ನಿಂತ್ಕೊಂಡು ನೋಡಿಕೊಂಡಾಗ ಅಥವಾ ಮೆಡಿಟೇಷನ್ ಲೆವೆಲ್ ನಿಂತ್ಕೊಂಡು ನೋಡಿಕೊಂಡಾಗ ನಮಗೆ ಸ್ಪಷ್ಟ ಗೋಚರ ಆಗ್ತದೆ, ಎಸ್ ಕರೆಕ್ಟ್ ಅಂತ. ಇದಕ್ಕೊಂದು ಉದಾಹರಣೆ ನಿಮಗೆಲ್ಲ ಹೇಳ್ಕೊಡ್ತೀನಿ. ನಿಮ್ಮಲ್ಲಿ ಎಷ್ಟೇ ಈ ರೀತಿ ದ್ವಂದ್ವ ಭಾವನೆಗಳಿದ್ದು ಮಾನಸಿಕತೆಯಲ್ಲಿ ಅಲ್ಲೋಲ ಕಲಿತಂದಾಗ ಯಾವುದಾದ್ರು ಒಂದು ಒಳ್ಳೆ ಟೆಂಪಲ್ಗೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ಪೂಜೆ ಮಾಡಿಬಿಟ್ಟು ಹೊರಗಡೆ ಬನ್ನಿ, ನೀವು ಫ್ರೆಶ್ ಆಗಿಬಿಟ್ಟಿರ್ತೀರ. ಕಾರಣ ಏನು? ಹೊರಗಡೆ ಊರು ಅಂತಿದ್ರಿ, ಒಳಗಡೆ ಹೋಗಿ ಬಂದ ತಕ್ಷಣ ನಿಮ್ಮ ಮನಸ್ಸಿನ ಸ್ಥಿತಿ ಯಾಕೆ ಚೇಂಜ್ ಆಯಿತು? ಅಲ್ಲಿರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ. ಯಾವಾಗ ಒಂದು ಡಿವೈನ್ ಎನರ್ಜಿ ಅಥವಾ ದೈವಿಕವಾಗಿರ್ತಕ್ಕಂಥ ಶಕ್ತಿ ಸ್ಥಳಗಳಿಗೆ ಹೋಗಿ ಬಂದಾಗ ನಮ್ಮಲ್ಲಿ ಈ ಅಲ್ಲೋಲ ಕಲ್ಲಾಗಿರ್ತಕ್ಕಂತಹ ಈ ಆರ ಏನಾಗಿರ್ತದೆ, ಚೇಂಜಸ್ ಆಗ್ತದೆ. ಯಾಕಂದರೆ ನಮ್ಮ ಈ ವಾತಾವರಣಗಳಿಂದ, ನಮ್ಮ ನಡವಳಿಕೆಗಳಿಂದ, ನಮ್ಮ ಮನಸ್ಥಿತಿಯಿಂದ ನಮ್ಮ ಈ 7 ಚಕ್ರಗಳೇನಾಗುತ್ತೆ ಅಂದರೆ ಒಂದೇ ನೆರವಾಗಿರ್ತಕ್ಕಂಥದ್ದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಲ್ಲೋಲ ಕಲ್ಲಾಗ್ಬಿಟ್ಟಿರ್ತದೆ. ಯಾವಾಗ ಈ ಚಕ್ರಗಳು ಅಲ್ಲೋಲ ಕಲ್ಲಲ್ಲಿ ಆ ಕಡೆ ಈ ಕಡೆ ಸ್ಥಾನ ಬಿಟ್ಟು ಪಲ್ಲಟ ಆಗ್ತದೆ, ಆವಾಗ ನಮ್ಮ ಮಾನಸ್ಥಿತಿಗಳು ಕೂಡ ಆಟೋಮೆಟಿಕಲಿ ಚೇಂಜ್ ಆಗ್ತದೆ. ಇದು ನಿತ್ಯ ನಿರಂತರ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಅವತ್ತಿನ ಕಾಲದೂ ಕೂಡ ನಮ್ಮ ಋಷಿಮುನಿಗಳು ಯಾವಾಗಲೂ ಮೆಡಿಟೇಷನ್ಸ್ ಮಾಡೋರು. ಇವತ್ತು ಎಷ್ಟು ಜನ ಮೆಡಿಟೇಷನ್ ಮಾಡ್ತೀರಿ? ತಿನ್ನೋ ಊಟಕ್ಕೆ ಟೈಮ್ ಇಲ್ಲ, 2 ನಿಮಿಷ ಗಬ ತಿನ್ಬಿಟ್ಟು ಓಡೋಗ್ತಿರ್ತೀರ. ಅಷ್ಟೊಂದು ಅರ್ಜೆಂಟು, ಏನು ರಾಜ್ಯಕ್ಕೆ ಆಳ್ವಿಕೆ ಮಾಡಬೇಕು, ಓಡೋಗ್ಬಿಡ್ತೀರ. ಒಂದು ಅರ್ಧ ಗಂಟೆ, ಒಂದು 3/4 ಗಂಟೆ, 1 ಅವರ್ ಅಟ್ಲೀಸ್ಟ್ ಒಂದು ಯೋಗ, ಧ್ಯಾನ, ಮೆಡಿಟೇಷನ್ ಕೂತ್ಕೊಂಡ್ರೆ ಇವೆಲ್ಲ ಯಾವ ಪ್ರಾಬ್ಲಮ್ ಬರಲ್ಲ.
ನೋಡಿ, ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಕ್ಕ ಯೋಗ ಮಾಡಿದ್ರೆ ಆಟೋಮೆಟಿಕ್ ಅವ್ರು ನಾರ್ಮಲ್ ಕಂಡೀಷನ್ ಬಂದ್ಬಿಟ್ಟಿರ್ತಾರೆ. ಮೆಡಿಟೇಷನ್ಸ್ ಮಾಡಿದ್ರೆ ತುಂಬ ಕಂಟ್ರೋಲ್ ಬಂದ್ಬಿಟ್ಟಿರ್ತಾರೆ. ಯಾಕೆ ಸಾಧ್ಯ? ನಮ್ಮಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂತಹ ಈ 7 ಚಕ್ರಗಳು ಬ್ಯಾಲೆನ್ಸಿಂಗ್ ಆಗಿಬಿಡ್ತದೆ, ಒಂದೇ ನೇರ ಸ್ಥಿತಿಲಿ ಬಂದ್ಬಿಡ್ತದೆ. ಯಾವಾಗ ಈ ನೇರ ಸ್ಥಿತಿ ಬರ್ತದೆ ಅವಾಗ ನಮ್ಗೆ ಯಾವ ಸಮಸ್ಯೆ ಬರಲ್ಲ. ಇದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಸರ್, ನಮಗೆ ಭಾಳ ಕಷ್ಟ ಇದೆ, ಹಾಗೆ ಹೀಗೆ ನಮ್ಗೆ ಸರಿ ಇಲ್ಲ, ಬೇರೆ ಏನಾದ್ರು ಮೆಥಡ್ ಇದೆ ಅಂದರೆ ಅದಕ್ಕೊಂದು ಮೆಥಡ್ ಹೇಳ್ಕೊಡ್ತೀನಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಮಾಡಬೇಕು. ಆದರೆ 20 ನಿಮಿಷ ಆದರೂ ನೀವು ಮಾಡಲೇಬೇಕು. ಅದೇನು ಮೆಥಡ್ ಅಂತಂದರೆ ನಿಮಗೆಲ್ಲ ಒಂದು ಲೆಕ್ಕಾಚಾರ ಹೇಳ್ಕೊಡ್ತೀನಿ. ಭಾಳ ವಿಶೇಷವಾಗಿ ನಿಮಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ರತ್ನಗಳಿದ್ದಾವೆ. ರತ್ನಗಳಿಂದ ನಮ್ಮ ಆಹಾರವನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ತಕ್ಕಂಥ ಅಂತೇಳಿ ಆ ರತ್ನಗಳನ್ನು ಇದರೊಳಗೆ ಸಪ್ತ ಚಕ್ರಗಳು ಅಂತಿದೆ. ಅಂದರೆ ಮೂಲಾಧಾರ ಚಕ್ರ ಮೊದಲನೇದು. ಮೂಲಾಧಾರ ಚಕ್ರದಿಂದ ನಮ್ಮ ಸಹಸ್ರಾರ ಚಕ್ರದವರು ಕೂಡ 7 ಚಕ್ರಗಳ ಒಂದು ವ್ಯತ್ಯಾಸಗಳಿದ್ದಾವೆ. ಅಂದರೆ ಆ ರತ್ನಗಳನ್ನು ನೀವೇನು ಮಾಡಬೇಕು, ವಿಶೇಷವಾಗಿ ತಂದಿಟ್ಕೊಂಡು ಕೈಲಿ ಹಿಂಗೆ ಇಟ್ಕೊಳ್ಳಿ. ಕೈಲಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಹಿಂಗೆ ಇಟ್ಕೊಳ್ಳಿ. 7 ಚಕ್ರಗಳು ಅಂದರೆ ಒಂದೊಂದು ಚಕ್ರಗಳಿಗೂ ಒಂದೊಂದು ರತ್ನಗಳಿದ್ದಾವೆ. ನೋಡಿ, ಇಲ್ಲ ನೀವು ಕಾಣ್ತಾ ಇರ್ಬೋದು ಡಿಸೈನಾಗೆ. ನಿಮಗೆ ಆಮೇಲೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಇದೆಲ್ಲ ರತ್ನಗಳು ಇಟ್ಕೊಂಡು ಏನು ಮಾಡಬೇಕು ಅಂದರೆ ಜಸ್ಟ್ ನಿಮ್ಮ ಕೈಯನ್ನು ಇಟ್ಕೊಂಡು ಬೆಳಗಿನ ಜಾವ ಇದ್ದು ಕೈಲಿ ಇಟ್ಕೊಂಡು ನೀವೊಂದು 20 ನಿಮಿಷ ಕಣ್ಮುಚ್ಕೊಂಡು ನಿಮ್ದು ಯಾವುದಾದ್ರು ಒಂದು ದೈವವನ್ನು, ನಿಮ್ಗೆ ಯಾವುದಾದ್ರು ಇಷ್ಟವಾಗಿರ್ತಕ್ಕಂಥದ್ದನ್ನ ಅಥವಾ ಹೆಡ್ಫೋನ್ ಹಾಕ್ಕೊಂಡು ನೀವೇನು ಮಾಡ್ಕೊಂಡು 20 ನಿಮಿಷ ಕೂತ್ಕೊಳ್ಳಿ. 20 ನಿಮಿಷ ನೀವು ಅಂಗೈ ಮೇಲೆ ಅಂಗೈ ಇಟ್ಕೊಂಡು ಈ ರತ್ನಗಳನ್ನು ಇಟ್ಕೊಂಡು ಕೂತ್ಕೊಳ್ತು ಅಂದಾಗ ಅಥವಾ ಈ ಸಪ್ತಚಕ್ರ ನಿಮ್ಮ ಆಹಾರವನ್ನು ಏನು ಮಾಡ್ತದೆ, ಬ್ಯಾಲೆನ್ಸ್ ಮಾಡಿಬಿಡ್ತದೆ. ಅಂದರೆ ಉಲ್ಟಾ ಪಲ್ಟಾ ಹಿಂದೆ ಮುಂದೆ ಆಗಿರ್ತಕ್ಕಂಥ ಆಹಾರ ಅಂದರೆ ನಮ್ಮ ಮಾನಸಿಕ ಸ್ಥಿತಿ, ನಡವಳಿಕೆ, ನಮ್ಮ ವಾತಾವರಣ, ಅದು ಯಾವುದರಿಂದ ನಾವು ಕೂಡ ಬದಲಾವಣೆಗಳು ಆಗಿಬಿಡ್ತದೆ. ಆ ಬದಲಾವಣೆಗಳನ್ನು ಈ ಸಪ್ತ ಚಕ್ರಗಳನ್ನು ಹಿಡ್ಕೊಂಡು ಕೂತ್ಕೊಂಡು ಮೆಡಿಟೇಷನ್ ಮಾಡೋ ಮುಖಾಂತರ ಅದೇನಾಗುತ್ತೆ, ನೇರವಾದ ಸ್ಥಿತಿ ತಂದುಬಿಡ್ತದೆ. ಆವಾಗ ನೀವು ಎಷ್ಟೇ ಟೆನ್ಷನ್ ಮಾಡ್ಕೊಂಡಿರಿ, ಏನೇ ಮಾಡ್ಕೊಂಡಿರಿ, ಯಾವುದೇ ವಾತಾವರಣದಲ್ಲಿ ನೀವು ಕದಲೋದಿಲ್ಲ. ಯಾವುದೇ ಫೋನ್ ಬರಲಿ, ಯಾರೇ ರೇಗಾಡಲಿ, ಯಾರೇ ಮಾಡಲಿ, ಕೂಲಾಗಿ ಅದನ್ನು ಅಟೆಂಡ್ ಮಾಡ್ತೀರಾ. ಯಾವಾಗಲೂ ಕೂಲಾಗಿ ಏನಿರ್ತೀರ, ನಿಮ್ಮ ಜೀವನ ಸುಭಿಕ್ಷವಾಗಿರ್ತದೆ. ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಬೇರೆ ಯಾವುದೇ ಒಂದು ಕೆಲಸ ಮಾಡ್ಕೊಂಡು ಹೋಗಲು ನೀವು ಕೂಲಾಗಿ ಒಂದು ತಾಳ್ಮೆ ವಹಿಸಿ ನಿಧಾನಗತಿಯಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಬರ್ತೀರಾ. ಯಾಕಂದರೆ ಇದು ಬ್ಯಾಲೆನ್ಸ್ ಮಾಡಿಬಿಟ್ಟಿರುತ್ತೆ ನಿಮ್ಮನ್ನು. ಈ ಯಾವಾಗ ಬ್ಯಾಲೆನ್ಸ್ ಮಾಡೋದಿಲ್ಲ, ಯಾವಾಗ ವ್ಯತ್ಯಾಸ ಆಗ್ತದೆ, ನಿಮ್ಮ ಆಹಾರ ಯಾವಾಗ ಡಿಸ್ಟರ್ಬೆನ್ಸ್ ಆಗ್ತದೆ, ಆವಾಗ ನಿಮ್ಮ ಮನಸ್ಥಿತಿ ನೀವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಆ್ಯಕ್ಚುಲಿ ಒರಿಜಿನಾಲಿಟಿ. ಯಾಕಂದರೆ ಇದನ್ನು ತಿಳ್ಕೊಳ್ಳಿ. ವಿದ್ಯಾವಂತರು, ಬುದ್ಧಿವಂತರು, ಪಂಡಿತರು, ಸೈಂಟಿಸ್ಟ್ಗಳು, ಡಾಕ್ಟರ್ಗಳು ಇವತ್ತು ತುಂಬ ಜನ ಇದನ್ನು ಅಟೆಂಡ್ ಮಾಡ್ತಾರೆ. ಅದು ಎಷ್ಟನ್ನು ಗೊತ್ತಿಲ್ಲ. ಯಾಕಂದರೆ ನಮಗೋಸ್ಕರ ನಾವು ಒಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಕಾಳಿ ತೊಗೋಬೇಕಂತ ಮನಸ್ಥಿತಿ ನಮ್ಮಲ್ಲಿ ಇನ್ನೂ ಇಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇವತ್ತೆಲ್ಲ ಕರೋನಾಗಿನ ಬಂದಾಗ ಸ್ವಲ್ಪ ದಿವಸ ಮಾಡಿದ್ರು ಮನೇಲಿ ಕೂತ್ಕೊಂಡು, ಓ ಅಬ್ಬಾ ಯೋಗಪ್ಪ, ಧ್ಯಾನಪ್ಪ, ಒಳ್ಳೆ ಫುಡ್ಡಪ್ಪ, ಅದಪ್ಪ ಇದಪ್ಪ ಅಂತ ತಿರುಗಿ ಬಿಟ್ಬಿಟ್ರು, ಎಲ್ಲ ಮರ್ತು ಬಿಟ್ರು. ಆ ಕಳ್ಕೊಂಡಿರೋದೆಲ್ಲ ಸಂಪಾದನೆ ಮಾಡ್ಬೇಕು. ಇವಾಗ ಸುಮ್ಮನೆ ಮೆಡಿಟೇಷನ್ ಮಾಡಿ ಕೂತ್ಕೊಳ್ಳೋಕ್ಕಾಗತ್ತೆ, ಎಕ್ಸರ್ಸೈಸ್ ಮಾಡಿ ಕೂತ್ಕೊಳ್ಳೋಕ್ಕಾಗತ್ತೆ, 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಬೇಕು ಅಂತೇಳಿ ಹೊಟ್ಟುಬಿಟ್ರು. ಕೆಲಸ ಮಾಡ್ತಾರೆ. ಕೆಲವು ಸೋಂಬೇರಿಗಳು ಊರೆಲ್ಲ ಸುತ್ತಾ ಇರ್ತಾರೆ. ಕೆಲವು ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತವೆ, ಕೆಲಸ ಮಾಡಬೇಕು ಅಂತ. ಏನು ಮಾಡಲ್ಲ ಅವು. ಇಂಥದ್ರಲ್ಲೆಲ್ಲ ಏನಾಗುತ್ತೆ ಅಂದಾಗ ಆ ಮಾನಸಿಕತೆಗಳಲ್ಲಿ ಬದಲಾವಣೆ ತಂದಾಗ ನಿಮ್ಮ ಆಹಾರ ಚೇಂಜ್ ಆಗಿಬಿಟ್ಟಿರ್ತದೆ. ಆ ಸಪ್ತ ಚಕ್ರಗಳು ಯಾವಾಗ ನಿಮಗೆ ಚೇಂಜ್ ಆಗ್ತದೆ, ಆಟೋಮೆಟಿಕಲ್ ನಿಮ್ಗೆ ಏನಾಗುತ್ತೆ ಅಂದರೆ ನೀವು ಏನೇ ಮಾಡಿದ್ರು ಅದನ್ನು ಬ್ಯಾಲೆನ್ಸ್ ಮಾಡೋ ತನಕ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗಲ್ಲ. ಅದಕ್ಕೆ ಎಷ್ಟೋ ಜನ ಮುನ್ಸ್ಕೊಂಡ್ಬಿಟ್ರೆ 3 ದಿನ ಆದರೂ ಮುನ್ಸ್ಕೊಂಡ್ಬಿಟ್ಟಿರ್ತಾರೆ. 3 ದಿವಸ ನಮ್ಮ ಅಟ್ಟ ಹಿಡಿದ್ಬಿಟ್ಟ ಅಂದರೆ ಆಗದೇ ಇಲ್ಲ, ಆಗಲೇಬೇಕು ಅಂತ ಆಟ ಇಟ್ಕೊಂಡ್ಬಿಟ್ಟಿರ್ತಾರೆ. ಕೊಡಿ ಅವ್ರಿಗೆ ಇಂಥ ಸಪ್ತಚಕ್ರ ಕೊಡಿ. ಸಪ್ತಚಕ್ರ ಬಿಟ್ಟು ಹಂಗೆ ಮಾಡುಪುಟ್ಟ ಅಂತೇಳಿ ಇಳಿಸ್ಬಿಟ್ಟು ಒಂದು ಅರ್ಧ ಗಂಟೆ 15 ನಿಮಿಷ ಕೂರಿಸಿ ಹಿಂಗೆ ಕೈಲಿ ಇಟ್ಕೊಂಡು ಆಟೋಮೆಟಿಕ್ ಅವ್ರ ಮೈಂಡ್ ಚೇಂಜ್ ಆಗಿಬಿಡ್ತದೆ. ನಿಮ್ಗೆ ಏನು ಬೇಕೋ ಅದು ಮಾಡ್ಬೋದು. ಇವತ್ತು ಆರೋಗ್ಯಕ್ಕೋಸ್ಕರ ಎಷ್ಟೋ ಜನ ಒದ್ದಾಡ್ತೀರಾ, ಜಸ್ಟ್ ಇದು ಮಾಡಿ. ಇವತ್ತು ಮಕ್ಕಳು ಓದ್ತಾ ಇಲ್ಲ, ಎಜುಕೇಷನ್ ಸರಿ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಮೆಮೊರಿ ಇಲ್ಲ ಅಂತ ಹೇಳ್ತೀರಾ. ಆಹಾರ ಇನ್ಬ್ಯಾಲೆನ್ಸ್ ಹೆಂಗಾಗಿರ್ತದೆ. ಆ ಆಹಾರ ಯಾವಾಗ ಇನ್ಬ್ಯಾಲೆನ್ಸ್ ಆಗಿರ್ತದೆ ಅದನ್ನು ಬ್ಯಾಲೆನ್ಸ್ ಮಾಡಿದಾಗ ಆಟೋಮೆಟಿಕಲಿ ಆ ಮಕ್ಕಳು ಓದೋಕ್ಕೆ ಶುರು ಮಾಡ್ತಾರೆ. ಆ ಮೆಮೊರಿ ಚೇಂಜ್ ಆಗ್ತದೆ. ಯಾವಾಗಲ ಆಹಾರಗಳು ಚೇಂಜ್ ಆಗಿರ್ತದೆ ಆಟೋಮೆಟಿಕಲಿ ನಿಮ್ಗೆ ಚೇಂಜ್ ಆಗಿಬಿಡ್ತದೆ. ಅದಕ್ಕೆ ಪಂಚಭೂತಗಳಿಗೂ ಈ ಸಪ್ತಚಕ್ರಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧ ತಗೊಂಡಾಗ ಮೂಲಾಧಾರ ಚಕ್ರಕ್ಕೆ ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ. ಮೂಲಾಧಾರ ಚಕ್ರ ಅಧಿಪತಿ ಆಗಿರ್ತಕ್ಕಂಥ ಭೂಮಿ ತತ್ವ. ಈ ಭೂಮಿ ತತ್ವ, ಸಹಸ್ರಾರ ಚಕ್ರ, ವಿಶುದ್ಧ ಚಕ್ರ ಅಂತ, ಆಜ್ಞಾ ಚಕ್ರ ಅಂತ ಹೇಳ್ತೀವಿ. ಆಜ್ಞಾ ಚಕ್ರಕ್ಕೆ ಆಕಾಶ ತತ್ವ. ಈ ಥರ ಕೆಲವೊಂದು ಪಂಚಭೂತ ತತ್ವಗಳು ವಿಶೇಷವಾಗಿ ನಮ್ಮ ಆಹಾರದ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ನಾವು ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ಗ್ರಹಗಳ ಗೋಚಾರ ಸ್ಥಿತಿ ನಿಮ್ಗೇನು ಗೊತ್ತಿದೆ, ನಿಮ್ದು ಏನು ಟೈಮ್ ನಡೀತಿ ನಿಮ್ಗೇನು ಗೊತ್ತಾಗ್ತದೆ, ನಿಮ್ದು ಯಾವ ದೇಶ ಯಾವ ಭಕ್ತಿ ನಿಮ್ಗೇನು ಗೊತ್ತಾಗ್ತದೆ, ನಿಮ್ಮದು ಜನ್ಮದೋಷಗಳು ಆ್ಯಕ್ಟಿವೇಟ್ ಆಗಿದೆಯಾ ಅಂತ ಏನು ಗೊತ್ತಾಗ್ತದ, ಗೊತ್ತಿರಲ್ಲ. ಅದಕ್ಕೆ ಚೆನ್ನಾಗಿ ನಡಿಬೇಕಂದಾಗ ನಮ್ಮ ಮನಸ್ಥಿತಿ ತುಂಬ ಚೆನ್ನಾಗಿರ್ತೈತೆ. ಈ ಗ್ರಹಗಳಲ್ಲಿ ಯಾವಾಗ ಮಾರ್ಪಾಡಾಗ್ತದೆ ಆವಾಗ ಆಟೋಮೆಟಿಕಲಿ ಏಟು ಎಲ್ಲಿ ಬೀಳುತ್ತೆ,
ಅದು ಮದುವೆ ಲೈಫಲ್ಲಿ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಉದ್ಯೋಗದಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಅಥವಾ ದೇಹಾರೋಗ್ಯದ ಮೇಲೆ ಅದು ಯಾವಾಗ ಏಟ್ ಬೀಳುತ್ತೆ ಮೈಂಡ್ ಚೇಂಜ್ ಆಗುತ್ತದೆ. ಇವತ್ತು ಮೈಂಡ್ ಕೆಡ್ತು ಅಂದರೆ ಯಾವ ದುಡ್ಡು ಬೇಡ, ಯಾವ ಉದ್ಯೋಗನೂ ಬೇಡ, ಯಾವ ವ್ಯವಹಾರನೂ ಬೇಡ, ಯಾವ ಹೆಂಡ್ತಿನೂ ಬೇಡ, ಯಾವ ಗಂಡನೂ ಬೇಡ, ಫಸ್ಟ್ ನನ್ನನ್ನು ನೋಡ್ಕೊಂಡು ನನ್ನ ಮನಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಇವತ್ತು. ಹೌದೋ ಅಲ್ವಾ? ಅಲ್ಲಿಗೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಷ್ಟು ಪ್ರಮುಖವಾದಂಥ ಮುಖ್ಯ ಭಾಗ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ರತಿ ಒಬ್ಬರು ಮನೆಯಲ್ಲೂ ಕೂಡ ಈ ಸಪ್ತ ಚಕ್ರಗಳನ್ನು ತಂದಿಟ್ಕೊಂಡು ನೀವು 15 ನಿಮಿಷ ಅಂಗೈ ಇಟ್ಕೊಂಡು 15 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ಸ್ ಮಾಡಿ. ನಿಮ್ಮ ಇಡೀ ಆರ ಚೇಂಜ್ ಆಗ್ತದೆ. ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಬಂದಂಥ ರಿಲೀಫ್ ನಿಮಗೆ ಇಲ್ಲೇ ಮನೇಲೇ ಸಿಗುತ್ತೆ. ಇವತ್ತು ಜನಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಟೆನ್ಷನ್ ಮಾಡ್ಕೊಂಡಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಆಗಲ್ಲ. ಮನೇಲಿ ಕೂತ್ಕೊಳ್ಳಿ. ಮನೇಲಿ ಕೂತ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಈ ಮೆಡಿಟೇಷನ್ ಸಪ್ತ ಚಕ್ರಗಳನ್ನು ಕೈಲಿ ಇಟ್ಕೊಂಡು ನೀವು ಧ್ಯಾನ ಮಾಡಿ. ಆಟೋಮೆಟಿಕಲಿ ನಿಮ್ಮ ಮೈಂಡ್ ಬ್ಯಾಲೆನ್ಸ್ ಚೇಂಜ್ ಆಗ್ತದೆ. ಇದರಿಂದ ಮನೆಯಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಆಗ್ತದೆ. ಹೋಗಿದ ಕಡೆ ಕೆಲಸಗಳೆಲ್ಲ ಶುರು ಆಗ್ತದೆ. ನಿಮಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅಡ್ಡ ಬರೋದಿಲ್ಲ. ನೀವು ಎಲ್ಲೇ ಹೋದರೂ ಕೂಡ ಜಯ 100% ನಿಮ್ಗೆ ಆಗ್ತದೆ. ಇದೇ ಪ್ರಕೃತಿ ರಹಸ್ಯ. ಎಲ್ಲದಕ್ಕೂ ಪರಿಹಾರ ಇದು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.